ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ. ಇವತ್ತು ನಮ್ಮ ಜೊತೆ 14 ಜನ ಸದಸ್ಯರು ನನ್ನ ಜೊತೆ ನಿಂತಿದ್ದಾರೆ. 14 ಜನನು ಸದಸ್ಯರು ನಿಂತು ಇವತ್ತು ನಮ್ಮ ಪಂಚಾಯಿತಿ ಸದಸ್ಯರಲ್ಲೂ 17 ಸದಸ್ಯರು ಇರೋದು. ಆ 17 ಸದಸ್ಯರಲ್ಲಿ 14 ಸದಸ್ಯರು ನನ್ನೊಟ್ಟಿಗೆ ನಿಂತ್ಕೊಂಡು ನನ್ನ ಒಂದು ಪ್ರೀತಿ, ನನ್ನ ಒಂದು ಒಳ್ಳೆತನ ನೋಡಿ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ. ಈಗ ಮುಂದಿನ ದಿನಗಳಲ್ಲಿ 1 ವರ್ಷ ನಿಮಗೆ ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಲುವು ತಗೊಂಡು ಏನೆಲ್ಲ ಕೆಲಸಗಳು ಅಂತ? ಈಗ ನಾನು 9 ವರ್ಷದಿಂದ ಪಂಚಾಯಿತಿ ಸದಸ್ಯನಾಗಿದ್ದೀನಿ. 9 ವರ್ಷದಿಂದನೂ ಇಲ್ಲಿ ಏನು ಆಗು ಹೋಗುಗಳು ಏನಿದೆ, ನಮ್ಮ ಪಂಚಾಯಿತಿಯಲ್ಲಿ ಆಗು ಹೋಗುಗಳು ಏನಿದೆ, ಏನೇನು ಕೊರತೆ ಇದೆ, ಏನೇನು ಇದಿದೆ ಅಂತ ಎಲ್ಲ ನಮಗೆ ಗಮನದಲ್ಲಿದೆ. ನನಗೆ 1 ವರ್ಷ ಸಿಕ್ಕಿದ್ರೂ ಆ ಕೆಲಸ ಸಾಧನೆ ಮಾಡೋಂಥ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ. ಆ ಪ್ರೀತಿ ವಿಶ್ವಾಸ ತಗೊಂಡು ಆ ಜನ ಮಧ್ಯೆಯಲ್ಲಿ ಇವತ್ತು ನನ್ನ ಜೊತೆ ಸರ್ಕಾರನೂ ಇದೆ, ನಮ್ಮ ಶಾಸಕರು ಇದ್ದಾರೆ, ನಮ್ಮ ಸಚಿವರು ಇದ್ದಾರೆ, ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ನನ್ನ ಜೊತೆ ಪ್ರೀತಿ ವಿಶ್ವಾಸ ಆಗಿದ್ದಾರೆ. ಆ ಒಂದು ಯಶಸ್ಸು ನಾನು ತಗೊತೀನಿ ಅಂತ ಕಾಣಿಸ್ತೇನೆ. ಸರ್, ಮಂಚನಬೆಲೆ ಪಂಚಾಯಿತಿಯಲ್ಲಿ ಇದೊಂದು ಪ್ರತಿಷ್ಠೆಗಾಗಿ ನಡೆದಂಥ ಚುನಾವಣೆ ಅಂತ ಅನಿಸ್ತಾ ಇದೆ ಎಲ್ಲರೂ ಹೌದಾ ಅಂತ? ಇದು ಇಡೀ ಮಂಚನಬೆಲೆಗೆ ಪ್ರತಿಷ್ಠಾವಾದಂಥ ಚುನಾವಣೆ ಅಲ್ಲ. ನನಗೆ ತಿಳಿದಿದ್ದ ಮಟ್ಟಕ್ಕೆ ಇವತ್ತು ತಾಲೂಕಲ್ಲಿ ಇವತ್ತು ಪ್ರತಿಷ್ಠೆಯಾಗಿ ನಡೆದಿರೋಂಥ ಚುನಾವಣೆ ಇದು. ಯಾಕಂದರೆ ಈ ನಮ್ಮ ಪಂಚಾಯತಿ ಇತಿಹಾಸದಲ್ಲಿ ಇವತ್ತಿಗೆ ಅವಿಶ್ವಾಸನೆ ಮಂಡನೆ ಮಾಡಿ ಅಧ್ಯಕ್ಷರಾಗಿರೋಂಥ ಚರಿತ್ರೆ ಇಲ್ಲ. ಇವತ್ತು ತಾಲೂಕನ್ನು ನೋಡ್ತಾ ಇದೆ. ಇವತ್ತು ನಮ್ಮ ಮಂಚನಬೆಲೆ ಯಾವ ರೀತಿ ಏನಾಯಿತು ಅಂತ, ಹಿಂದೆ ನಡೆಸ್ಕೊಂಡು ಇದ್ದಂಥ ಅಧ್ಯಕ್ಷರು ಯಾವ ರೀತಿ ನಡ್ಕೊಂಡ್ರು, ಏನು ನಡವಳಿಕೆ ಏನಾಯಿತು, ಹೆಂಗಾಯಿತು, ಏನು ಮೀಟಿಂಗ್ಸ್ ಆಗಿದೆ, ಏನು ವಿಶ್ವಾಸಕ್ಕೆ ತೊಗೊಂಡಿದ್ದಾರೆ, ಇದೆಲ್ಲ ನೋಡಿ ಗಮನಿಸಿ ಇವತ್ತು ನಮ್ಮ ಜೊತೆ ನಮ್ಮ ಸದಸ್ಯರು ನಿಂತಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತೀನಿ. ಆ್ಯಕ್ಚುಲಾಗಿ ಈಗ ನನ್ನ ಹಿಂದೆ ಇರೋಂಥವ್ರು ನಮ್ಮ ವಿರೋಧಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವರು ಬರಲಿ, ನಾಳೆ ನನ್ನ ಜೊತೆ ನಿಂತ್ಕೊಳ್ಳಿ, ವಿಶ್ವಾಸಕ್ಕೆ ತಗೊಂಡು ಪಂಚಾಯತಿ ಅಭಿವೃದ್ಧಿ ಕಡೆ ನೋಡೋಣ. ಈ ದೇಶಗಳು ಇನ್ನೊಂದು ಮಾಡೋದು ಎಲ್ಲ ರಾಜಕಾರಣ ಬೇಡ. ಇದು ಸಿಂಬಲ್ ಇಲ್ದಿರೋಂಥ ಚುನಾವಣೆ, ಸಿಂಬಲ್ ಇಲ್ದಿರೋಂಥ ಸದಸ್ಯರ ಆಯ್ಕೆ. ನಾವು ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ಪಂಚಾಯತಿಯಲ್ಲಿ ತೊಗೊಂಡು ಹೋಗೋಣ. ಅವ್ರಿಗೆ ಅಭಿನಂದನೆ. ಅವ್ರಿಗೆ ಎಲ್ಲರಿಗೂ ನನ್ನ ಮತ್ತು ನಮ್ಮ ಸದಸ್ಯಗಳ ಕಡೆಯಿಂದ ಮತ್ತು ನನ್ನ ಕುಟುಂಬದ ಕಡೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೂ ಅವ್ರು ಇದೇ ರೀತಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಡಲಿ ಅಂತ ಹಾರೈಸ್ತಾ, ಅವ್ರ ಮೇಲೆ ನನ್ನ ವಿಶ್ವಾಸನೂ ಇನ್ನೂ ಹೆಚ್ಚು ವಿಶ್ವಾಸ ಬರಲಿ ಅಂತ ನಾನು ಅಭಿಪ್ರಾಯಿಸ್ತೇನೆ.